ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಹೇಳಬೇಕು, ಹನುಮಂತನ ಥರ ನೀನಿರಬೇಕು, ಏನು ಕಷ್ಟ ಬಂದು ಹೆದರ್ಬಾರ್ದು, ಗ್ರೇಟ್ ಲೀಡರ್, ಗ್ರೇಟ್ ಪರ್ಫಾರ್ಮರ್, ಕಷ್ಟ ಬಂದು ನಗ್ತಾ ಇರಬೇಕು. ಅವನು ರಾವಣನ ಶಸ್ತ್ರಾಗಾರಕ್ಕೆ ಕರೆಕ್ಟಾಗಿ ಅಲ್ಲೇ ನೋಡ್ಕೊಂಡಿದ್ನಲ್ಲ ಮೊದಲೇ, ಅಲ್ಲಿಗೆ ಹೋಗಿ ಬೆಂಕಿ ಹಚ್ಚದ ಅಂತ. ರಾವಣನಿಗೆ ಹೆಂಗಾಗೋಯ್ತು ಅಂದರೆ ಆ ವೈರಿಯ ಆತ್ಮಬಲವನ್ನು ಅಲ್ಲಾಡಿಸ್ಬಿಟ್ಟು ಬಂದ್ಬಿಟ್ಟ. ಯಾಕಷ್ಟಿತ್ತು, ಒಂದು ಕಪಿ ಬಂದು ನಾನು ಅರ್ಧ ಲಂಕೆಯನ್ನು ಸುಟ್ಟು ನನ್ನ ಮನೆಗೆ ಬಂದು ನನ್ನನ್ನೇ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ಟು ಹೋದ್ನಲ್ಲ, ಇನ್ನು ಕಪಿಗಳ ಸೈನ್ಯದೊಂದಿಗೆ ರಾಮ ಬಂದರೆ ನನ್ನ ಕತೆ ಏನು ಅಂತ ಅವನ ಹೃದಯದಲ್ಲಿ ಒಂದು ಅಳುಕನ್ನು ಹುಟ್ಟಿಸ್ಬಿಟ್ಟು ಹೋಗ್ತಾನೆ. ಈ ಥರದ ಒಂದು ನಮ್ಮನ್ನು ಮೋಟಿವೇಟ್ ಮಾಡೋಕ್ಕೋಸ್ಕರ ಸುಂದರಕಾಂಡ ಹೇಳಿರೋದು. ಈಗೇನಾಗ್ಬಿಟ್ಟಿದೆ ಗೊತ್ತಾ, ಜೀವನ ಎಲ್ಲ ಮುಗಿದ್ಮೇಲೆ, ವಯಸ್ಸಾದ್ಮೇಲೆ, ರಿಟೈರ್ ಆದ್ಮೇಲೆ ಎಲ್ಲ ದುಃಖ ದುಗುಡ ಮನಸ್ಸಕ್ಕೆ ಕವಿದ್ಮೇಲೆ, ದುಃಖ ದುಗುಡ ಮನಸ್ಸಕ್ಕೆ ಕವಿದ್ಮೇಲೆ ಆವಾಗ ಇದನ್ನೆಲ್ಲ ಓದಕ್ ಹೋಗ್ತಾ ಅರ್ಥ ಆಗತ್ತೆ. ಬಟ್ ಜೀವನ ಆಗೋಗಿದೆಯಲ್ಲ, ಆಪರ್ಚುನಿಟಿ ಹೊರಟೋಗ್ಬಿಟ್ಟಿದೆ ವರ್ಕೌಟ್ ಮಾಡಕ್ಕೆ. ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಹೇಳ್ಬೇಕು, ಹನುಮಂತನ ಥರ ನೀನಿರ್ಬೇಕು, ಏನು ಕಷ್ಟ ಬಂದು ಹೆದರ್ಬಾರ್ದು, ಗ್ರೇಟ್ ಲೀಡರ್, ಗ್ರೇಟ್ ಪರ್ಫಾರ್ಮರ್, ಕಷ್ಟ ಬಂದು ನಗ್ತಾ ಇರಬೇಕು, ಸ್ತುತಿ ನಿಂದೆಗಳಿಗೂ ನಗ್ತಾ ಇರ್ಬೇಕು, ಯಾವುದಕ್ಕೂ ಹೆದರ್ಬಾರ್ದು. ಆ ಥರ ಅಂದ್ರೆ ಈ ಥರದ ಒಂದು ನಮ್ಮನ್ನ ಮೋಟಿವೇಟ್ ಮಾಡೋಕ್ಕೋಸ್ಕರ ಸುಂದರಕಾಂಡ ಹೇಳಿರೋದು. ಆ ಆಂಜನೇಯನ ಒಂದು ಸಾಧನೆಗಳನ್ನ ನೋಡ್ಬಿಟ್ರೆ, ಅವನ ಧೈರ್ಯ, ಸ್ಥೈರ್ಯ, ಸ್ವಾಮಿನಿಷ್ಠೆ, ಕರ್ತವ್ಯನಿಷ್ಠೆ, ಚಾಕಚಕ್ಯತೆ, ಚಾತುರ್ಯ, ಸ್ಮಾರ್ಟ್ನೆಸ್, ವಿಟ್ಟು ಏನಿಲ್ಲ ಅಲ್ಲಿ ಎಲ್ಲವನ್ನ ಬಳಸಿದಾನು. ಬರೀ ಫಿಸಿಕಲ್ ಸ್ಟ್ರೆಂತ್ ಅಲ್ಲ, ಬರೀ ಶಾರೀರಿಕ ತಾಕತ್ತಲ್ಲ, ಅಲ್ಲಿ ಮನಸ್ಸು, ಎಮೋಷನಲ್ ಸ್ಟ್ರೆಂತು, ಬುದ್ಧಿ, ಚುರುಕುತನ, ದೌತ್ಯ, ರಾಜನೀತಿ. ಆ ರಾಜನೀತಿಯ ಬಗ್ಗೆ ಹೇಳ್ತಾರೆ ಕೆಲವು ರಾಮಾಯಣಗಳಲ್ಲಿ. ಅವನು ರಾವಣನ ಶಸ್ತ್ರಾಗಾರಕ್ಕೆ ಕರೆಕ್ಟಾಗಿ ಅಲ್ಲೇ ನೋಡ್ಕೊಂಡಿದ್ನಲ್ಲ ಮೊದಲೇ, ಅಲ್ಲಿಗೆ ಹೋಗಿ ಬೆಂಕಿ ಹಚ್ಚದ ಅಂತ. ಅರ್ಧ ಹಾಳು ಮಾಡ್ಬಿಟ್ಟ ಅವನ ಶಸ್ತ್ರಾಗಾರವನ್ನ. ಮತ್ತೆ ರಾವಣನಿಗೆ ಹೆಂಗಾಗೋಯ್ತು ಅಂದ್ರೆ ಆ ವೈರಿಯ ಆತ್ಮಬಲವನ್ನ ಅಲ್ಲಾಡಿಸ್ಬಿಟ್ಟು ಬಂದ್ಬಿಟ್ಟ. ನನ್ನನ್ನು ಯಾರೇನು ಮಾಡಕ್ಕಾಗಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇತ್ತಲ್ಲ ರಾವಣನ್ಗೆ. ಯಾಕಷ್ಟಿತ್ತು, ಒಂದು ಕಪಿ ಬಂದು ನಾನು ಅರ್ಧ ಲಂಕೆಯನ್ನ ಸುಟ್ಟು ನನ್ನ ಮನೆಗೆ ಬಂದು ನನ್ನನ್ನೇ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ಟು ಹೋದ್ನಲ್ಲ, ಇನ್ನು ಕಪಿಗಳ ಸೈನ್ಯದೊಂದಿಗೆ ರಾಮ ಬಂದ್ರೆ ನನ್ನ ಕತೆ ಏನು ಅಂತ ಅವನ ಹೃದಯದಲ್ಲಿ ಒಂದು ಅಳುಕನ್ನು ಹುಟ್ಟಿಸ್ಬಿಟ್ಟು ಹೋಗ್ತಾನೆ ಆಂಜನೇಯ. ಅವನೇ ಹೇಳ್ತಾನೆ, ನಾನು ಒಬ್ಬ ರಾಮ ದೂತ ಅಷ್ಟೇ, ರಾಮದಾಸ, ರಾಮಸ್ಯ ದಾಸೋಸ್ಮ್ಯಹಂ, ಇನ್ನು ರಾಮನೇ ಬಂದ್ರೆ ನಿನ್ ಕತೆ ಏನಾಗತ್ತೆ ಲೆಕ್ಕ ಹಾಕೋ ಅಂತ ಹೇಳ್ಬಿಟ್ಟು ಹೆದರ್ಸ್ಬಿಟ್ಟು ಹೋಗ್ತಾನೆ. ಸೊ ಅಲ್ಲೇ ಹಾಫ್ ಡಿಫೀಟ್ ಆಗೋಗಿತ್ತು ರಾವಣಂದು. ಅಲ್ಲಿ ಪುತ್ರ ಶೋಕ, ಅಕ್ಷಯ ಕುಮಾರ ಸತ್ತೋಗಿದ್ದಾನೆ. ಆಮೇಲೆ ಒಬ್ರಾದ್ಮೇಲೆ ಒಬ್ರು ಮಕ್ಕಳೆಲ್ಲ ಸತ್ತೋಗ್ತಾರೆ ಯುದ್ಧದಲ್ಲಿ. ಮೇಘನಾದನು ಸತ್ತೋಗ್ತಾನೆ. ಎಷ್ಟು ವಿವಶನಾಗ್ಬಿಡ್ತಾನೆ ಅವನು ಅಂತಂದ್ರೆ, ಅವನಿಗೆ ಜೀವನದಲ್ಲಿ ಇಂಟ್ರೆಸ್ಟ್ ಇಲ್ಲ, ಮಕ್ಕಳೇ ಹೋಗ್ಬಿಟ್ಟಿದ್ದಾರೆ, ಇನ್ ಯಾರಿಗಾಗಿ ನಾನು ರಾಜ್ಯ ಆಳ್ಲಿ, ಅಷ್ಟು ನಿರಾಶೆಗೆ ಇಳಿದು ಬಿಡ್ತಾನೆ ರಾವಣ. ಆಮೇಲೆ ಕೊನೆಯಲ್ಲಿ ಕುಂಭಕರ್ಣನು ಸತ್ತೋಗ್ತಾನೆ. ಕೊನೆಯಲ್ಲಿ ರಾವಣ ಸತ್ತಾಗ, ಕೊನೆಯ ಬಾಣ ಬಿಟ್ಟಾಗ ರಾವಣ ಸತ್ತೋಗ್ತಾನಲ್ಲ, ಅವನಿಗೆ ಮರ್ಯಾದೆಯಿಂದ ಅಂತ್ಯಕ್ರಿಯೆಗಳನ್ನು ಮಾಡಿ ಅಂತೆಲ್ಲ ರಾಮ ಹೇಳ್ತಾನೆ. ಆಗ ಲಕ್ಷ್ಮಣ ಹೇಳ್ತಾನಂತೆ, ವಾಲ್ಮೀಕಿ ಇದ್ರಲ್ಲಿ ಬರಲ್ಲ, ಬೇರೆ ಯಾವುದೋ ಪ್ರಸಂಗದಲ್ಲಿ, ನೋಡು ರಾಮ, ನಿನ್ನ ಒಂದು ಬಾಣ ರಾವಣನ ಮೈಯನ್ನೆಲ್ಲ ಛಿದ್ರ ಮಾಡಾಕ್ಬಿಟ್ಟಿದೆ ಅಂತ. ಆಗ ರಾಮ ಹೇಳ್ತಾನೆ, ಇಲ್ಲ ನನ್ನ ಬಾಣ ಬರೀ ಮುಖ್ಯ ಮರ್ಮಾಂಗಕ್ಕೆ ಮಾತ್ರ ತಗಲಿದೆ, ಇದೆಲ್ಲ ಏನಂದ್ರೆ ಪುತ್ರ ಶೋಕದಿಂದ ಜರ್ಜರಿತವಾಗಿರೋ ದೇಹ ಒಂದು, ಪುತ್ರ ಶೋಕಂ ನಿರಂತರ ಅಂತ ಹೇಳ್ತಾರಲ್ಲ ಹಾಗೆ. ಆಂಜನೇಯ ಎಂಥ ಬುದ್ಧಿವಂತ ಅಂದ್ರೆ, ರಾವಣನನ್ನ ಅರ್ಧಕ್ಕರ್ಧ ಮಾನಸಿಕವಾಗಿ ಸೋಲಿಸ್ಬಿಟ್ಟು ಆಮೇಲೆ ಈ ಕಡೆ ಬರ್ತಾನೆ. ದೂತ ಅಂದ್ರೆ ಹಂಗಿರ್ಬೇಕು ಅಂತ ರಾಮ ಹೇಳದ್ನಲ್ಲ ಹಾಗೆ. ಆಮೇಲೆ ಇದನ್ನೆಲ್ಲ ಹೇಳ್ತಾನೆ ರಾಮ, ಹೇಗ್ ಮಾಡ್ದ, ಅವನ ಋಣ ತೀರ್ಸಕ್ಕಾಗಲ್ಲ ಭರತ ಅಂತ. ಆಮೇಲೆ ಇನ್ನೊಂದು ಪ್ರಸಂಗವನ್ನ ತುಳಸಿದಾಸರು ಕಲ್ಪಿಸ್ತಾರೆ. ಸೀತೆ ಎಲ್ಲರಿಗೂ ಏನೋ ಕೊಡ್ತಾಳೆ, ತನ್ನ ವೈಯಕ್ತಿಕವಾದ ಮುತ್ತಿನ ಹಾರವನ್ನು ಅವನು ಕೊಡ್ತಾಳೆ. ಅದು ರಾಮನಾಮ ಕೇಳಿಸ್ಲಿಲ್ಲ ಅಂತ ಕಚ್ಚಿ ಹಾಕ್ಬಿಟ್ಟ. ನೀನು ಅಂತ ಮಹಾರಾಮ ಭಕ್ತಿನ ನಮ್ಗಿಂತ ಅಂತ ಕೇಳಿದಾಗ ಎದೆಯನ್ನ ಸೀಳಿ ರಾಮ ಸೀತೆಯನ್ನು ತೋರಿಸ್ತಾ ಅಂತ ಅದೊಂದು ಪ್ರಸಂಗವನ್ನು ಹುಟ್ಟಿಸಿದ್ದಾರೆ. ಅದು ಮೂಲದಲ್ಲಿ ಇಲ್ಲ. ಸೀತೆ ಕೊಟ್ಟಿದ್ದ ಹಾರವನ್ನು ಕಚ್ಚಿ ಹಾಕ್ತಾನ ಆಂಜನೇಯ, ಪಾಪ ಅವಳಿಗೆ ಅಷ್ಟು ಅವಮಾನ ಮಾಡ್ತಾನ ಅಂತ ಹೀಗೆಲ್ಲ ಕೆಲವು ಕೇಳ್ತಾರೆ. ಅದು ಯಾರೋ ಹುಟ್ಟಿಸಿರೋ ಅಂತ ಪ್ರಸಂಗ, ಮೂಲದಲ್ಲಿ ನಡೆದಿದ್ದಲ್ಲ. ಆದ್ರೆ ಹನುಮಂತನ ಭಕ್ತಿಯನ್ನ ತೋರ್ಸೋಕ್ಕೋಸ್ಕರ ಈ ಕತೆ ಬಂದಿದೆ. ಅವನ ಹೃದಯ ತುಂಬಾ ಸೀತಾರಾಮರಿದ್ದಾರೆ, ಸೀತಾರಾಮರ ಹೊರತು ಇನ್ಯಾವ ಲೌಕಿಕ ಪ್ರಯೋಜನವೂ ಅವನಿಗೆ ಬೇಕಾಗಿಲ್ಲ ಅಂತ. ಇನ್ನೊಂದು ಇಂಥದ್ದೇ ಒಂದು ಜಾನಪದ ಕತೆ ಹುಟ್ಕೊಂಡಿದೆ ಆಂಜನೇಯನ ಬಗ್ಗೆ. ನೋಡಿ, ಒಬ್ರು ತುಂಬಾ ಫೇಮಸ್ ಆಗ್ಬಿಟ್ರೆ ಅವ್ರ ಸುತ್ತ ಒಂದಿಷ್ಟು ಲೆಜೆಂಡ್ಸ್, ಕಾಳಿದಾಸನ ಬಗ್ಗೆ ಒಂದಿಷ್ಟು ಕತೆಗಳು ಹುಟ್ಕೊಳತ್ವೆ. ಒಂದ್ಸಲ ಈ ಆಂಜನೇಯ ಯಾವಾಗ್ಲೂ ರಾಮನ್ ಜೊತೆಲೇ ಇದ್ದಂತೆ. ಇದೊಂದು ಹಳ್ಳಿ ಕತೆ, ಎಲ್ಲ ಉತ್ತರ ಭಾರತದಲ್ಲಿ ಇರುವಂತ ಕತೆ. ಸೀತೆಗೆ ಯಾವಾಗ ನೋಡಿದ್ರು ರಾಮನ್ ಜೊತೆ, ನನ್ಗೆ ಇಷ್ಟು ವರ್ಷ ಆದ್ಮೇಲೆ
ರಾಮ ಸಿಕ್ಕಿದಾನೆ, ಒಂದು ಪ್ರೈವೇಟ್ ಟೈಮೇ ಇಲ್ವಲ್ಲ ನಮ್ಗೆ, ಯಾವಾಗ್ಲೂ ಜೊತೆಲೇ ಇರ್ತಾನಲ್ಲ ಅಂತ ಒಂದಿನ ಹೇಳೇ ಬಿಟ್ಲಂತೆ, ಸ್ವಲ್ಪ ಹೊತ್ತು ನಾನು ರಾಮನ್ ಜೊತೆ ಇರ್ತೀನಿ, ನೀನು ಸ್ವಲ್ಪ ಹೊತ್ತು ಆಚೆ ಇರ್ತೀಯ ನೀನು ಅಂತ. ಸರಿ ಅಂತ ಆಚೆ ಹೋದ್ನಂತೆ. ಇಲ್ಲಿ ಬಂದಂತೆ, ಹಬ್ಬ ಸದ್ಯ ಇವತ್ತು ನಂಗೆ ಫುಲ್ ಟೈಮ್ ರಾಮ ನಾನೊಬ್ಬನಿಗೆ ಸಿಕ್ಕಿದ್ದಾನೆ ಅಂತ ಹೋಗಿ ನೋಡ್ರೆ ರಾಮ ನಿಶ್ಚೇಷ್ಟಿತವಾಗಿ ಮಲ್ಕೊಂಡಿದ್ದಾನಂತೆ, ಅನ್ಕಾನ್ಶಿಯಸ್. ಅಲ್ಲಾಡ್ಸಿ ಏನಾಯ್ತು ರಾಮನ್ಗೆ, ಲಕ್ಷ್ಮಣನ್ ಕರ್ಸಲ್ಲ ಅಂತ, ಏನಾಯ್ತೋ ಗೊತ್ತಿಲ್ಲ ನೋಡು, ಮಲಗಿದ್ದವ್ರು ಸಡನ್ ಆಗಿ ಹಂಗಾಗ್ಬಿಟ್ಟಿದ್ದಾರೆ. ಆಗ ನೋಡದಂತೆ ಎಲ್ಲಾ ಸರಿಯಾಗಿದೆ, ಆದ್ರೆ ರಾಮನ್ಗೆ ಪ್ರಜ್ಞೆ ಇಲ್ಲ. ಆಗ ರಾಮ ಕೇಳದಂತೆ, ನೀನು ಇದಾಗೋ ಮುಂಚೆ ಏನಾದ್ರು ಮಾಡಿದ್ಯಾ? ಏನಿಲ್ಲ, ಆಂಜನೇಯನ ಆಚೆ ಕಳ್ಸ. ಅದೇ ಮಿಸ್ಟೇಕ್ ಮಾಡಿರೋದು. ಅವನೇನು ಅಂದ್ರೆ ಅಲ್ಲೆಲ್ಲೋ ಇರ್ತಾನೆ ಅನ್ಕುತ್ಕೊಂಡು ರಾಮ 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 ಅಂತ ಇರ್ತಾನೆ. ಅವನ್ ರಾಮ ರಾಮನ ಅದೆಷ್ಟು ಪ್ರೇಮದಿಂದ ಉತ್ಕಟ ಭಾವದಿಂದ ಹೇಳ್ತಾನೆ ಅಂದ್ರೆ ಈ ರಾಮನ್ಗೆ ಇಲ್ಲಿರಕ್ ಸಾಧ್ಯನೇ ಇಲ್ಲ, ಅಲ್ಲೇ ಇರ್ಬೇಕು, ವಶೀಕರಣ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಅದಕ್ಕೆ ಹಂಗೆ ಸುಮ್ಮನೆ ಈ ತರ ಕಥೆಗಳು. ಅಂದ್ರೆ ಹನುಮಂತನ ಪ್ರೇಮ ಎಷ್ಟು ದೊಡ್ಡದು, ಅವನ ಭಕ್ತಿ ಎಷ್ಟು ದೊಡ್ಡದು, ಹೇಗೆ ಗೆದ್ಕೊಂಡಿದ್ದ ರಾಮ್ನ. ಒಬ್ರು ಯಾರೋ ಹೇಳ್ತಿದ್ರು ಉತ್ತರ ಭಾರತದಲ್ಲಿ, ರಾಮ್ ಕಾಮ್ ಅಂತ, ಇದೆರಡೇ ಗೊತ್ತಿದ್ದಿದ್ದು ಅವ್ನಿಗೆ. ರಾಮನಾಮ ಹೇಳೋದು ಅಥವಾ ಕೆಲಸ ಮಾಡೋದು. ಕೆಲಸ ಮುಗಿದ್ಮೇಲೆ ನಾನ್ ಮಾಡ್ದೆ ಅದೆಲ್ಲ ಏನಿಲ್ಲ, ರಾಮ 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 ರಾಮ. ನೋಡಿ, ರಾಮನಷ್ಟೇ ಡೈನಮಿಕ್ ಅವನು. ರಾಮಾಯಣದಲ್ಲಿ 2 ಹೀರೋಗಳು, ರಾಮನು ಹೀರೋನೆ, ಆಂಜನೇಯನು ಹೀರೋನೆ. ಅಷ್ಟೇ ಡೈನಮಿಕ್ ಅವನು, ಅಷ್ಟೇ ಗ್ರೇಟ್ ಅವನು. ರಾಮನಿಗಿಂತ ಯಾವ ತರಾನು ಕಡಿಮೆ ಇಲ್ಲ. ಆದರೆ ಅವನು ಹೇಳೋದು ರಾಮಸ್ಯ ದಾಸೋಸ್ಮ್ಯಹಂ, ರಾಮನ ದೂತ ನಾನು ಸುಗ್ರೀವನ ಸಚಿವ ನಾನು. ಅವನ್ಗ ಇದು ಬೇಕಿರ್ಲಿಲ್ಲ, ಕ್ರೆಡಿಟ್ ಬೇಕಿರ್ಲಿಲ್ಲ. ಅವನು ತನ್ನನ್ನು ತಾನು ಕುಗ್ಗಿಸ್ಕೊಂಡು ರಾಮನ ದಾಸನಂತೆ ಇರ್ತಾನೆ. ಆದರೆ ಬೈ ವರ್ತ್, ಜ್ಞಾನದಲ್ಲಿ, ವಿದ್ಯೆಯಲ್ಲಿ, ಅರ್ಹತೆಯಲ್ಲಿ, ಬಲದಲ್ಲಿ ರಾಮನಿಗೂ ಆಂಜನೇಯನಿಗೂ ವ್ಯತ್ಯಾಸವೇ ಇಲ್ಲ. ಹಾಗಾಗಿ ನಾವು ರಾಮನನ್ನು ಹೋಲಿಸ್ಕೋಬೇಕು ಅಂದ್ರೆ ಹನುಮಂತನ ಸ್ಮರಿಸ್ಬೇಕು ಅಂತ ಹೇಳ್ತಾರೆ. ಹನುಮಂತನ ಹೋಲಿಸ್ಕೋಬೇಕು ಅಂದ್ರೆ ರಾಮನನ್ನು ಸ್ಮರಿಸ್ಬೇಕು. ಇವತ್ತಿಗೂ ಕೂಡ ಮಾಡ್ತೀವಿ ನೋಡಿ, ಉತ್ತರ ಭಾರತದಲ್ಲಿ ನೋಡ್ಬೋದು ನೀವು, ತುಳಸಿ ಹಾರ ಹಾಕ್ತಾರೆ ರಾಮನ್ಗೆ, ಅದ್ರ ಮೇಲೆ ಹನುಮಂತನ್ಗೆ, ಅದ್ರ ಮೇಲೆ ರಾಮ್ 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 ಅಂತ ಬರೀತಾರೆ. ದಳದ ಮೇಲೂ ರಾಮ ರಾಮ ಬರೆದು ತುಳಸಿ ಹಾರ ಹಾಕಿದ್ರೆ ಅವನಿಗೆ ತುಂಬಾ ಖುಷಿ ಆಗತ್ತೆ. ಇನ್ನು ಒಂದು ತಮಾಷೆ ಪ್ರಸಂಗ, ಅದು ಮೋಸ್ಟ್ಲಿ ತುಳಸಿದಾಸದ್ದು ಅನ್ಸುತ್ತೆ. ಈ ತರ ತುಂಬಾ ಕಥೆಗಳು ಹುಟ್ಕೊಂಡಿವೆ. ಅದೇ ಅಳಿಲಿಂದು ಕತೆ ಬರುತ್ತಲ್ಲ, ಸೇತು ಬಂಧನ ಮಾಡುವಾಗ ಎಲ್ಲರೂ ರಾಮ ರಾಮ ಅಂತ ಬರ್ಕೊಡ್ತಿರ್ತಾನೆ ಆಂಜನೇಯ ಬಂಡೆ ಮೇಲೆ. ಎಲ್ಲರೂ ಆ ಬಂಡೆಗಳನ್ನ ಹಾಕಿದ್ರೆ ಎಲ್ಲ ತೇಲ್ತಾ ಇರುತ್ತೆ. ರಾಮನ್ಗೆ ಡೌಟ್ ಬಂತು, ರಾಮನಾಮ ಬರೆಯೋದ್ರಿಂದ ಅದು ಕಲ್ ತೇಲತ್ತಾ ಇದು, ನೋಡೋಣ ಅಂತ. ಸರಿ, ತಾನು ಒಂದ್ ಕಲ್ ತೆಗೆದು ಹಿಂಗ್ ಹಾಕದಂದ್ರೆ ಡುಬುಕನ್ ಮುಳುಗೋಗ್ಬಿಡ್ತಂತ. ಒಂಥರ ಆಯ್ತಂತೆ ಅವನ್ಗೆ, ಅಯ್ಯೋ ಸದ್ಯ ಯಾರು ನೋಡಿಲ್ವಾ ಅಂದ್ರೆ ಆಂಜನೇಯ ನೋಡ್ಬಿಟ್ಟಿದಂತೆ. ರಾಮ ನಾನ್ ನೋಡ್ಬಿಟ್ಟೆ, ದಮ್ಮಯ್ಯ ಅಂತೀನಿ, ಯಾರಿಗೂ ಹೇಳ್ಬೇಡ ಕಣಯ್ಯ. ಬಟ್ ನಂದೊಂದು ಚೋಟಾ ಕ್ವೆಶ್ಚನ್, ಅದ್ ಹೇಗೆ ನೀವೆಲ್ಲ ರಾಮ ಅಂತ ಬರ್ತೈತೆ ಇಲ್ಲತ್ತೆ, ನಾನೇ ಹಾಕಿದ್ರೆ ಅದ್ ಯಾಕೆ ಮುಳುಗಿತ್ತು ಅಂತ. ಅದಕ್ಕೆ ಅವ್ನು ಹೇಳ್ದಂತೆ, ನಾವೆಲ್ಲ ರಾಮ ಅಂತ ಬರೆದ್ರೆ ಎಸಿದ್ರೆ ನೀನ್ ಕಾಪಾಡ್ತೀಯ, ನೀನೇ ಬಿಟ್ಬಿಟ್ರೆ ಇನ್ಯಾರು ಕಾಪಾಡ್ತಾರೆ? ನೋಡಿ, ಎಷ್ಟು ಭಕ್ತಿ ಲೋಕದಲ್ಲಿ ಈ ತರದ ಕಥೆಗಳು ತುಂಬಾ ಹುಟ್ಟತ್ವೆ. ಕವಿಗಳು, ಭಕ್ತರು, ಹರಿಕತೆ ದಾಸರು, ಯಕ್ಷಗಾನದಲ್ಲಿ, ಸಿನಿಮಾಗಳಲ್ಲಿ, ಅಲ್ಲಿ ಇಲ್ಲಿ ನಾಟಕಗಳಲ್ಲಿ ಈ ತರ ಚಿಕ್ಕ 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 ಪ್ರಸಂಗಗಳನ್ನು ಜೋಡಿಸ್ಕೊಂಡು ಹೋಗಿದ್ದಾರೆ. ಅದು ಆಂಜನೇಯನ ವ್ಯಕ್ತಿತ್ವಕ್ಕೆ ಪೂರಕವಾಗಿದ್ರೆ ನೋ ಪ್ರಾಬ್ಲಮ್, ಅದಕ್ಕೆ ಬಾಧಕವಾಗಿ ಹೋಗ್ಬಾರ್ದು ಅಷ್ಟೆ. ಒಟ್ನಲ್ಲಿ ಇದೆಲ್ಲ ಅವನ ಭಕ್ತಿ, ಶಕ್ತಿ, ಯುಕ್ತಿ, ಶಾಂತಿ, ಪ್ರೀತಿ, ಅವನ ವಿನಮ್ರತೆ ಅದನ್ನ ತೋರ್ಸತ್ತೆ. ಈಗ ಆಂಜನೇಯ ಒಂಥರ ನಮ್ಮ ಹೃದಯವನ್ನು ಆವರಿಸುವಂತ ಒಂದು ಶಕ್ತಿ, ತುಂಬಾ ಇಷ್ಟ ಆಗುವಂತ ಶಕ್ತಿ. ಅವನನ್ನು ಭಾವಿಸ್ತಾ ಇದ್ರೆ ಎಷ್ಟು ಖುಷಿ ಆಗತ್ತೆ. ಏನು ಆ ಡೈನಮಿಸಮ್ನ ಯೋಚನೆ ಮಾಡ್ಬೇಕು ಅಂದ್ರೆ ನಾವು ವ್ಯಕ್ತಿತ್ವ ಎಷ್ಟು ಪರಿಪೂರ್ಣವಾಗಿ, ಏನು ಘನವಾಗಿ ಬೆಳಿಬೋದು ಅನ್ನೋದು. ನಾವು ಕೊನೆ ಒಂದು ಮಾತು ಹೇಳಿ ಮುಗಿಸ್ತೀನಿ. ನಮ್ಮ DVG ಹೇಳ್ತಾರೆ, ಹನುಮಂತ ಅನ್ನೋದು ನಮ್ಗೆ ಫೋಕಸ್ ಆಫ್ ವರ್ಕ್, ಒಂದು ಹಿಡಿದ ಕೆಲಸವನ್ನ, ದೊಡ್ಡ ಕೆಲಸವನ್ನ ಸಾಧಿಸಿ ತೀರೋದಕ್ಕೆ ಹನುಮಂತ ನಮ್ಗೆ ಆದರ್ಶ ಅಂತ ಹೇಳಿ ಒಂದು ಪದ್ಯ ಹೇಳ್ತಾರೆ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವ ಭಾವವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದೆ ಇನ್ನೊಂದನು ಎಲ್ಲವ ನೀಡುತ್ತ ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು. ಅಯ್ಯೋ ಭಾರ ಆಯ್ತು, ಸ್ಟ್ರೆಸ್ ಆಯ್ತು, ಕಷ್ಟ ಆಯ್ತು, ಏನು ಆಗ್ಬಾರ್ದು. ಸುಮ್ನೆ ಮಾಡ್ತಾ ಇರ್ಬೇಕು, ಮುಂದೆ ಹೋಗ್ತಾ ಇರ್ಬೇಕು. ಮಾಡಿ ಮುಗಿಸಿದ್ಮೇಲೆ ಕ್ರೆಡಿಟ್ಗಾಗಿಯೂ ಕಾಯ್ಬಾರ್ದು. ಕೃಷ್ಣಾರ್ಪಣಂ ಅಂತ
ಶಾಂತವಾಗಿ ಅಂತರ್ಮುಖವಾಗಬೇಕು. ಅದಕ್ಕೆ ಆಂಜನೇಯ ನಮಗೆ ಆದರ್ಶ ಅಂತ ತುಂಬಾ ಚೆನ್ನಾಗಿ ಅವರು ಕಟ್ಕೊಟ್ಟಿದ್ದಾರೆ ಡಿ ವಿ ಗುಂಡಪ್ಪನವರು. ಅಂತ ಹನುಮಂತ ನಮಗೆ ತುಂಬಾ ಪ್ರಿಯ. ಹಳ್ಳಿ ಜನರಂತೂ ತುಂಬಾ ಗರಡಿ ಮನೆ ಮಾಡೋರೆಲ್ಲ ಹನುಮಂತನ ಪೂಜೆ ಮಾಡೋರು. ಹನುಮಂತನ ಭಾವಿಸ್ಕೊಂಡು ಪೂಜೆ ಮಾಡಿ, ನನ್ನ ಅಣ್ಣಂತರು, ನನ್ನ ದಾಯಾದಿಗಳು ಕೂಡ ಎಲ್ಲ ಕೆಲವರು ಗರಡಿ ಎಕ್ಸ್ಪರ್ಟ್ಸು. ನನ್ನ ತಾತ ಕೂಡ ಆ ಹನುಮಂತ ಭಾವ. ಯಾಕೆಂದ್ರೆ ಈ ಗರಡಿ ಮನೆ ಅಂತ ಏನಿದೆ, ನಾವು ಗೂಂಡಾಗಳಾಗಿ ತಯಾರಾಗಕ್ಕಾಗ ಅಲ್ಲ, ಹನುಮಂತನಂತೆ ಧರ್ಮ ರಕ್ಷಕರಾಗಿ ತಯಾರಾಗಬೇಕು ಅಂತ. ಈ ವಾಮಪಂಥೀಯರು ಅವರು ಎಲ್ಲ ಸೇರ್ಕೊಂಡ್ಬಿಟ್ಟು ಈ ಗರಡಿ ಮನೆ ಇವನ್ನೆಲ್ಲ ಗೂಂಡಾಗಳ ತರ ತೋರಿಸಿ ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ ಅನ್ಯಾಯವಾಗಿ ಇವತ್ತು ನಮ್ಮ ಹುಡುಗರೆಲ್ಲ ಮ್ಯಾಗಿ ನೂಡಲ್ಸ್ ತಿನ್ಕೊಂಡು MG ರೋಡಲ್ಲಿ ಹುಡುಗಿನ ಚಿಡಾಯಿಸ್ಕೊಂಡು ವೇಸ್ಟ್ ಬಾಡಿಗಳಾಗಿರ್ತಾರೆ. ಮ್ಯಾಗಿ ನೂಡಲ್ಸ್ ಅನ್ನೇ ಪಿಚ ಆಗಿರ್ತಾರೆ. ಇವರು ಶಕ್ತಿನೇ ಇಲ್ಲ, ಮನೋಬಲ ಇಲ್ಲ, ದೇಹ ಬಲ ಇಲ್ಲ. ಹಿಂದೆ ಗರಡಿಗೆ ಹೋಗೋರು, ಪ್ರಾಕ್ಟೀಸ್ ಮಾಡೋರು, ದೇಹ ಕಾಯ ಗಟ್ಟಿಯಾಗಿರ್ತಿತ್ತು, ಕಾನ್ಫಿಡೆನ್ಸ್ ಇರ್ತಿತ್ತು. ಸೈನ್ಯ ಸೇರೋರು, ಆತ್ಮರಕ್ಷಣೆ ಮಾಡ್ಕೊಳ್ಳೋರು, ಹೆಣ್ಮಕ್ಳ ರಕ್ಷಣೆ. ಇವಾಗ ಏನಿಲ್ಲ, ಒಂದು ಮಾಬ್ ನುಗ್ಗಿದ್ರೆ ಮಾಡಕ್ಕೆ ಶಕ್ತಿನೇ ಇಲ್ಲ ನಮ್ಮಲ್ಲಿ. ಹಂಗಾಗೋಗಿದೆ. ಗರಡಿ ಮನೆಗೆ ಹಿಂದೆ ಹನುಮಂತನ ಹೆಸರು ಹೇಳ್ಕೊಂಡು ಗರಡಿ ಮನೆ ಮಾಡೋರು. ಹಳ್ಳಿಗೊಂದು ಬೀದಿಗೊಂದು ಗರಡಿ ಮನೆ ಇರ್ತಾ ಇತ್ತು. ಕೋಟೆ ಬಾಗ್ಲಲ್ಲಿ ಆಂಜನೇಯ, ಇವತ್ತಿಗೂ ಕೋಟೆ ಆಂಜನೇಯ ಇದ್ದೇ ಇರ್ತಾನೆ. ಕೋಟೆಯಲ್ಲಿ ಹನುಮಂತನ ನೋಡ್ಬಿಟ್ಟು ಸ್ಫೂರ್ತಿ ಬರ್ತಿತ್ತು ಅಂಗರಕ್ಷಕರಿಗೆ, ಸೆಕ್ಯೂರಿಟಿ ಗಾರ್ಡ್ಸ್ಗೆ, ಸೈನ್ಯಕ್ಕೆ. ಹನುಮಂತ ಇದ್ದಾನೆ ನಮ್ಮ ರಕ್ಷಣೆಗೆ ಅಂತ. ಹೀಗೆ ಆ ಹನುಮಂತನ ಧ್ಯಾನವನ್ನ ನಾನಾ ರೂಪದಲ್ಲಿ ನಮ್ಮ ಧರ್ಮ, ಸಂಸ್ಕೃತಿ, ಸಮಾಜಗಳಲ್ಲಿ, ಜೀವನದಲ್ಲಿ, ಮನೆಯಲ್ಲಿ ನಿತ್ಯವೂ ಮಾಡ್ತೀವಿ. ಜೈ ಬಜರಂಗ ಬಲಿಕಿ ಜೈ ಹೇಳೋದು, ಅದು ನಮ್ಮ ಸೈನ್ಯದ ಒಂದು ವಾರ್ ಕ್ರೈ ಕೂಡ ಆಗಿದೆ. ಹೀಗೆ ಆಂಜನೇಯ ಮನೆ ಬಗ್ಗೆ ವಿವೇಕಾನಂದರು ಹೇಳ್ತಾರೆ. ನನಗೂ ತುಂಬಾ ತುಂಬಾ ಇಷ್ಟ. ತುಂಬಾ ಚಿಕ್ಕ ವಯಸ್ಸಿಂದ ನಾನು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಮೂಲ ರಾಮಾಯಣ ಸಂಸ್ಕೃತದಲ್ಲಿ, ನಾನು ಸಂಸ್ಕೃತ ಕಲ್ತಿದ್ದೆ, ಮೂಲ ಒಂದ್ಸಲ ಓದ್ಬೇಕು ಅಂತ. ಹಾಗೆ ಓದುವಾಗ ಮೊದಲು ಸುಂದರಕಾಂಡವನ್ನು ಓದಕ್ಕೆ ಶುರು ಮಾಡಿದಾಗ ಯಾರೋ ಒಬ್ರು ನನ್ನ ಗುರುಗಳು ಏನೋ ಕಾರಣಕ್ಕಾಗಿ ಆಂಜನೇಯನ ಲಾಕೆಟ್ ಹಾಕು ಅಂತ ಹೇಳಿದ್ರು. ಸರಿಯಾಗಿ ಸುಂದರಕಾಂಡ ಓದ್ತಾ ಇದ್ವಿ. ಸರಿಯಾಗಿ ಅವ್ರು ಹೇಳಿದ್ರು, ಗುರುಗಳು ಹೇಳಿದ್ರು. ಸರಿ ಅಂತ ನಾನೇನು ಆಭರಣ ಒಂದು ಸಲನೂ ಏನೂ ಹಾಕೊಳ್ತಿರ್ಲಿಲ್ಲ. ಗುರುಗಳು ಹೇಳಿದ್ರು ಅಂತ ನನ್ನ ಮನ್ಸಲ್ಲಿ ಒಂದು ಕಲ್ಪನೆ ಇತ್ತು. ಸಂಜೀವರಾಯ ಹೀಗೆ ಇಟ್ಕೊಂಡಿರೋ ಅಂತ ಒಂದು ಆಂಜನೇಯ ಬೇಕು ಅಂತ. ಎಲ್ಲಿ ಯಾವ ಜ್ಯುವೆಲರ್ ಶಾಪಲ್ಲೂ ಅದಕ್ಕೆ ತಕ್ಕಂಥದ್ದು ಸಿಕ್ಲೇ ಇಲ್ಲ. ಕೊನೆಗೊಂದಿನ ಎಲ್ಲೋ ಅವೆನ್ಯೂ ರೋಡ್ ಹತ್ರ ಕರ್ಕೊಂಡೋದ್ರು ನಮ್ಮ ತಂದೆ, ನಮ್ಮಮ್ಮ ಎಲ್ಲ. ಬೆಳಗ್ಗೆ ಹೋದ್ವಿ. ಸರಿ ಅಲ್ಲೇ ಏನಾದ್ರು ಇಡ್ಲಿ ವಡೆ ತಿನ್ನೋಣ, ಹೋಗೋಣಪ್ಪ ಅಂದ್ರೆ ಅಲ್ಲೆಲ್ಲ ಬ್ಲಾಕ್ ಆಗೋಗಿತ್ತು ಒಂದು ರಸ್ತೆ. ಅಲ್ಲೇ ಇಳಿಬೇಕಾಗಿ ಬಂತು. ಆಟೋ ಅಲ್ಲಿ ಇಳಿದ್ವಿ. ತುಂಬಾ ಜನ ಇದ್ರು. ಏನ್ ನಡೀತಿದೆ ನೋಡಿದ್ರೆ ಅಲ್ಲಿ ತುಪ್ಪದ ಆಂಜನೇಯನ ಗುಡಿ. ಅವರೆಲ್ಲಾ ಜನ ಬೆಳಗಿಂದ ಮಂಗಳಾರತಿ ಆಗ್ತಾ ಇತ್ತು. ತುಂಬಾ ಖುಷಿ ಆಯ್ತು. ಪಕ್ಕದಲ್ಲೇ ಒಂದು ಜ್ಯುವೆಲರ್ ಶಾಪ್ ಇತ್ತು. ತಾನೇ ಎಲ್ಲ ಶಟರ್ ರೈಸ್ ಮಾಡಿ ಇನ್ನೂ ದೀಪ ಹಚ್ತಾ ಇದ್ರು ಎಲ್ಲ ಕಡೆ. ಸರಿ ಹೋಗೋಣ ಅಂತ ಒಳಗಡೆ ಹೋದ್ರೆ ಅವ್ರೆಲ್ಲ ಜ್ಯುವೆಲ್ರಿ ಎಲ್ಲ ತೆಗೆದು ಎಲ್ಲ ಪ್ಯಾಕ್ ಮಾಡಿಟ್ಬಿಟ್ಟಿದ್ರು ಅನ್ಸುತ್ತೆ. ಎಲ್ಲ ಖಾಲಿ ಇತ್ತು. ನಂಬ್ತಿರೋ ಅಲ್ವಾ, ಒಂದೇ ಒಂದು ಶೋಕೇಸ್ ಅಲ್ಲಿ ಒಂದೇ ಒಂದು ಮಧ್ಯದಲ್ಲಿ ಒಂದು ಪೆಂಡೆಂಟ್ ಇತ್ತು. ಸಂಜೀವರಾಯ. ನನ್ನ ಕಲ್ಪನೆಯಲ್ಲಿ ಏನಿತ್ತೋ ಹಾಗೆ ಇತ್ತು. ನಂಗೆ ಇದೇ ಬೇಕು. ಆವತ್ತಿನಿಂದ ಇವತ್ತಿನವರೆಗೂ ನನ್ನ ಜೊತೆ ನನ್ನ ಆಂಜನೇಯ ಇದ್ದಾನೆ. ಮದ್ವೆ ಆದಾಗ್ಲೂ ಕೂಡ 2 ತಾಳಿಗಳ ಮಧ್ಯದಲ್ಲಿ ನಮ್ಮ ಆಂಜನೇಯನ ಇಟ್ಕೊಂಡ್ಬಿಟ್ಟಿದೀನಿ ನಾನು. ಯಾರೋ ಒಬ್ರು ಹೇಳಿದ್ರು, ಬ್ರಹ್ಮಚಾರಿನೆಲ್ಲ ಹಾಕೋದು. ನಾನು ಹೇಳ್ದೆ, ಇಲ್ಲ, 2 ಮನೆತನಕ್ಕೂ ಜಗಳ ಬಡ್ದೆ ಇರೋಂಗ್ ನೋಡ್ಕೊಳ್ತಾನವನು ಅಂತ ನೆಗೋಸಿಯೇಟ್ ಮಾಡ್ತಾನೆ. ತುಂಬಾ ಅದ್ಭುತವಾದಂತಹ ಒಂದು ಆಂಜನೇಯನ ಧ್ಯಾನ ನಮ್ಮ ಮಕ್ಕಳಿಗೆ ತುಂಬಾ ಬೇಕು. ಅಯೋಧ್ಯೆಯಿಂದ ಶುರುವಾಗಿ ಕಿಷ್ಕಿಂದ, ಲಂಕೆ, ವಾವ್, ಇಂಥ ಅದ್ಭುತವಾದಂತ ಜರ್ನಿ ಮಾಡಿ ಬಂದ್ವಿ. ಸುಂದರಕಾಂಡ, ಅದರ ಮಹತ್ವವನ್ನ, ಜೀವನಕ್ಕೆ ಎಷ್ಟು ಮುಖ್ಯ ಅಂತ ತಿಳಿಸ್ಕೊಟ್ರಿ. ಅಂಡ್ ಇದೇ ತರ ನಿಮ್ಮೊಟ್ಟಿಗೆ ಮಾತುಕತೆ ನಿರಂತರವಾಗಿ ಸಾಕಷ್ಟು ಪಾಡ್ಕಾಸ್ಟ್ಗಳು ಮಾಡೋ ಯೋಚನೆ ನಂದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಪಾಡ್ಕಾಸ್ಟ್ ಮಾಡೋದಕ್ಕೆ. ಧನ್ಯವಾದ. ನಮಸ್ಕಾರ.